ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ ಮತ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ. ಜಸ್ಟ್ ಪಿರಿಯೋಡಸ್ ವಾಲ್ಯೂಮ್ 1 ಮತ್ತು ವಾಲ್ಯೂಮ್ 2. ಪರಿಸರ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಹಲವಾರು ದೇಶಗಳಿಗೆ ವಿಪತ್ತು ನಿರ್ವಹಣೆ ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಭಾರತದ ಭೂ ಸ್ವರೂಪ ವಲಯಗಳನ್ನು ತಿಳಿಯೋಣ. ಅದರಲ್ಲೂ ಮುಖ್ಯವಾಗಿ ಹಿಮಾಲಯ ಪರ್ವತದ ವಿಕಾಸವನ್ನು ತಿಳಿಯೋಣ. ಭಾರತದಲ್ಲಿ ಹಲವಾರು ಭೂ ಸ್ವರೂಪ ವಲಯಗಳಿದೆ. ಭೂ ಸ್ವರೂಪ ಅಂದರೆ ಇಂಗ್ಲಿಷ್ನಲ್ಲಿ ಫಿಸಿಯೋಗ್ರಫಿ. ತಾವೆಲ್ಲರೂ ಇಲ್ಲಿ ಗಮನಿಸಬೇಕು. ಫಿಸಿಯೋ ಅಂದರೆ ಫಿಸಿಕಲ್ ಅಂತ, ಫಿಸಿಯೋ ಅಂದರೆ ಗ್ರಫಿ ಅಂದರೆ ವರ್ಣನೆ. ಗ್ರಫಿ ಅಂದರೆ ವರ್ಣನೆ. ಸೊ ಭಾರತದ ಭೂ ಸ್ವರೂಪ ವಲಯಗಳನ್ನು ನಾವು ಇಲ್ಲಿ ವರ್ಣಿಸಬೇಕು. ಡಿಸ್ಕ್ರಿಪ್ಷನ್. ಗ್ರಫಿ ಅಂದ್ರೆ ಇದರ ಬರಹ ಅಥವಾ ವರ್ಣನೆ. ಸೊ ಭಾರತದಲ್ಲಿ 6 ಭೂ ಸ್ವರೂಪ ವಲಯಗಳು ಯಾವುವೆಂದರೆ ಉತ್ತರದ ಮಹಾಪರ್ವತಗಳು ಅಂದರೆ ಹಿಮಾಲಯ ಪರ್ವತ, ಉತ್ತರದ ಮಹಾ ಮೈದಾನ, ಮೆಕ್ಕಲು ಮೈದಾನ ಏನಿದೆ ಅದು, ಮತ್ತು ಥಾರ್ ಮರುಭೂಮಿ, ಉತ್ತರದ ಮಹಾ ಮರುಭೂಮಿ ಅಂದರೆ ಪೆನಿನ್ಸುಲರ್ ಪ್ಲಾಟ್ಯೂ, ಪರ್ಯಾಯ ಪ್ರಾಸ್ಥಭೂಮಿ, ಕರಾವಳಿ ಮೈದಾನ ಮತ್ತು ದ್ವೀಪಗಳು. ಈ 6 ಭೂ ಸ್ವರೂಪ ವಲಯಗಳನ್ನು ತಾವು ಇಲ್ಲಿ ಕಾಣಬಹುದು. ಇಲ್ಲಿ ನೋಡಿ, ಇದು ಮೊದಲನೆಯದಾದಂಥ ಉತ್ತರದ ಮಹಾ ಪರ್ವತ, ಹಿಮಾಲಯ ಅಂತ ಹೇಳಿ ಕರಿತೀವಿ. ಹಿಮ ಅಂದ್ರೆ ಸ್ನೋ, ಆಲಯ ಅಂದ್ರೆ ಮನೆ, ಹಿಮದ ಮನೆ. ಸೊ ಹಿಮಾಲಯ ಇದು ಭಾರತದ ಮೊದಲ ಭೂ ಸ್ವರೂಪ ವಲಯ, ಉತ್ತರದ ಮಹಾಪರ್ವತಗಳು. ಎರಡನೇದು ಇಲ್ಲಿ ಉತ್ತರದ ಮಹಾ ಮೈದಾನವನ್ನು ಸಹ ತಾವು ಇಲ್ಲಿ ಕಾಣಬಹುದು. ಇದು ಭಾರತದ 3 ಆಯಾಮಗಳನ್ನ ಸೂಚಿಸುವಂತಹ ಒಂದು ನಕಾಶೆ ಸ್ನೇಹಿತರೆ. 3 ಡೈಮೆನ್ಷನಲ್ ಮ್ಯಾಪ್ ಆಫ್ ಇಂಡಿಯಾ. ಉತ್ತರದ ಮಹಾ ಮೈದಾನ ಈ ಭಾಗದಿಂದ ನೋಡಿ, ಪಂಜಾಬ್ ಇಂದ ಹಿಡಿದು ಅಸ್ಸಾಂವರೆಗೂ ತಾವು ಇಲ್ಲಿ ಮೈದಾನವನ್ನು ಕಾಣಬಹುದು. ಓಕೆ, ಹಾಗೆ ಮರುಭೂಮಿ ನೋಡಿ, ಉತ್ತರದ ಮರುಭೂಮಿ ಥಾರ್ ಮರುಭೂಮಿ ಮೂರನೇದು. ಇಲ್ಲಿ ಅರಾವಲಿ ಬೆಟ್ಟದಿಂದ ಹಿಡಿದು ಈ ಕಡೆ ಕನ್ಯಾಕುಮಾರಿವರೆಗೂ ನಮ್ಮ ಪೆನಿನ್ಸುಲರ್ ಪ್ರಾಸ್ಥಭೂಮಿಯನ್ನು ನಾವು ಇಲ್ಲಿ ಕಾಣಬಹುದು. ಪೆನಿನ್ಸುಲರ್ ಪ್ಲಾಟ್ಯೂ, ಪರ್ಯಾಯ ಪ್ರಾಸ್ಥಭೂಮಿ ಅಂದರೆ 3 ಭಾಗದಿಂದ ನೀರಿದೆ. ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ. ಇದನ್ನು ನಾವು ಪೆನಿನ್ಸುಲಾ ಅಂತೇಳಿ ಕರೀತೇವೆ, ಪರ್ಯಾಯ ದ್ವೀಪ. ಅದರಲ್ಲಿರುವಂತಹ ಪ್ರಾಸ್ಥಭೂಮಿಗಳು ಯಾವುದು? ಇಲ್ಲಿ ಮಾಲ್ವಾ ಪ್ಲಾಟ್ಯೂ ಉತ್ತರದಲ್ಲಿ, ಹಂಗೆ ಡೆಕ್ಕನ್ ಲಾವಾ ಪ್ಲಾಟ್ಯೂ ಹಿಯರ್, ಹಂಗೆ ಕರ್ನಾಟಕ ಪ್ಲಾಟ್ಯೂ, ತೆಲಂಗಾಣ ಪ್ಲಾಟ್ಯೂ, ಇವುಗಳನ್ನ ನಾವು ಚೋಟನಾಗ್ಪುರ್ ಪ್ಲಾಟ್ಯೂ, ಇವೆಲ್ಲ ಸೇರಿದ್ರೆ ಪೆನಿನ್ಸುಲರ್ ಪ್ಲಾಟ್ಯೂ. ಸ್ನೇಹಿತರೆ, ಪ್ರತಿಯೊಂದನ್ನು ನೋಡೋಣ. ಇವತ್ತಿನ ಸಂಚಿಕೆಯಲ್ಲಿ ಹಿಮಾಲಯ ಪರ್ವತ ಮತ್ತು ಮುಂದಿನ ಸಂಚಿಕೆಯಲ್ಲಿ ಪ್ರತಿಯೊಂದು ಭೂಸ್ವರೂಪವನ್ನು ವಿವರಿಸುವ. ಮತ್ತು ಕರಾವಳಿ ಮೈದಾನ, ಇಲ್ಲಿ ನಮ್ಮ ಕರಾವಳಿ ಮೈದಾನ. 4ನೇದು ಕರಾವಳಿ ಮೈದಾನಗಳು, ಕರಾವಳಿ ತೀರದಲ್ಲಿರುವಂಥ, ಸಮುದ್ರದ ಅಂಚಿನಲ್ಲಿರುವಂಥ ಮೈದಾನ. ಮತ್ತು ದ್ವೀಪಗಳು, 5ನೇದು ದ್ವೀಪ, ಲಕ್ಷದ್ವೀಪ ಆಗಿರ್ಬೋದು, ಅಂಡಮಾನ್ ನಿಕೋಬಾರ್ ದ್ವೀಪಗಳಾಗಿರ್ಬೋದು, ಅದೆಲ್ಲ ನಮಗೆ ಭೂಸ್ವರೂಪ ವಲಯಗಳು ಸ್ನೇಹಿತರೆ. ಸೊ ನಮ್ಮ ಮುಖ್ಯವಾದಂಥ ಭೂಸ್ವರೂಪ ವಲಯಗಳು ಯಾವುವು ಅಂದರೆ, ಮೊದಲನೇದು ಹಿಮಾಲಯ ಪರ್ವತ, 2ನೇದು ಉತ್ತರ ಮಹಾಮೈದಾನ, 3ನೇದು ನಮ್ಮ ಮರುಭೂಮಿ, 4ನೇದು ಪೆನಿನ್ಸುಲರ್ ಪ್ಲಾಟ್ಯೂ, 5ನೇದು ಕರಾವಳಿ ಮೈದಾನ, 6ನೇದು ದ್ವೀಪಗಳು. 6 ಭೂಸ್ವರೂಪ ವಲಯಗಳನ್ನು ನಾವಿಲ್ಲಿ ಕಾಣಬಹುದು. ಸೊ ನಾವು ಇದನ್ನು ತಿಳಿದ ಮೇಲೆ ಕರ್ನಾಟಕದ ಭೂಸ್ವರೂಪ ವಲಯಗಳು ಅಂದ್ರೆ, ಕರ್ನಾಟಕದಲ್ಲಿ ನಮಗೆ ಕರಾವಳಿ, ಮಲೆನಾಡು ಮತ್ತು ಬಯಲು ಸೀಮೆ ಎಂದು ನಾವು ಅದನ್ನು ತಿಳಿಯಬಹುದು. ಸೊ ಮೊದಲು ಭಾರತದ ಭೂಸ್ವರೂಪ ವಲಯಗಳು, ಮುಂದೆ ಕರ್ನಾಟಕದ ಭೂಸ್ವರೂಪ ವಲಯಗಳನ್ನ ತಿಳಿಯೋಣ. ಇಂದಿನ ಸಂಚಿಕೆಯಲ್ಲಿ ನಾವು ಹಿಮಾಲಯ ಪರ್ವತ ಮತ್ತು ಟಿಬೆಟನ್ ಪ್ಲಾಟ್ಯೂ, ಅದರ ವಿಕಾಸ ಯಾವ ರೀತಿಯಾಗಿದೆ ಮತ್ತು ಅದರ ಪ್ರಾಮುಖ್ಯತೆ ಏನು, ಮುಖ್ಯ ಶಿಖರಗಳು ಯಾವುವು, ಅದನ್ನು ನಾವು ತಿಳಿಯೋಣ ಸ್ನೇಹಿತರೆ. ಹಿಮಾಲಯ ಪರ್ವತ ಭಾರತದ ಉತ್ತರದಲ್ಲಿರುವಂಥ ಮಹಾಪರ್ವತಗಳು, ಮಡಿಚುವಿಕೆಯಿಂದಾದಂಥ ಮಡಿಕೆ ಪರ್ವತಗಳು, ಅತ್ಯಂತ ಕಿರಿಯ ಮಡಿಕೆ ಪರ್ವತಗಳೆಂದು ಇದನ್ನು ನಾವು ಕರಿಬಹುದು. ಹಿಮಾಲಯ ಪರ್ವತ ಇಡೀ ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಶಿಖರಗಳನ್ನು ಹೊಂದಿರುವಂಥ ಪರ್ವತವಾಗಿದೆ. ಇದು ಆಫ್ಘಾನಿಸ್ತಾನ್ ಇಂದ ಹಿಡಿದು ಈ ಕಡೆ ಮಯನ್ಮಾರ್ವರೆಗೂ ಹರಡಿದೆ ಸ್ನೇಹಿತರೆ. ಹಿಮಾಲಯ ಪರ್ವತ ಕೇವಲ ಭಾರತ ಮಾತ್ರವಲ್ಲದೆ ಆಫ್ಘಾನಿಸ್ತಾನ್, ಪಾಕಿಸ್ತಾನ್, ಭಾರತ, ನೇಪಾಳ, ಭೂಟಾನ್
ಮಯನ್ಮಾರ್ ಮತ್ತು ಚೈನಾ ಭಾಗಕ್ಕೂ ಸಹ ಸೇರುತ್ತೆ. ಸೊ ಇದು ಏಷ್ಯಾ ಖಂಡದಲ್ಲಿರುವಂಥ ಅತಿ ಮುಖ್ಯವಾದಂಥ ಪರ್ವತ ಶ್ರೇಣಿ. ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪರ್ವತ ಶ್ರೇಣಿಯಾಗಿದೆ ಸ್ನೇಹಿತರೆ. ಇದು ಮಡಿಚುವಿಕೆಯಿಂದಾದಂಥ ಮಡಿಕೆ ಪರ್ವತ, ಫೋಲ್ಡ್ ಮೌಂಟನ್ಸ್ ಎಂದು ನಾವು ಕರೀತೇವೆ. ಸೊ ಯಾವ ರೀತಿ ಇದರ ವಿಕಾಸ ಆಯಿತು, ಇದರ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋಣ. ಈ ಚಿತ್ರದಲ್ಲಿ ತಾವು ಕಾಣಬಹುದು ಹಿಮಾಲಯ ಪರ್ವತ ಯಾವ ರೀತಿ ಒಂದು ಎತ್ತರವಾದಂತಹ ಒಂದು ದೊಡ್ಡ ಪ್ರಸ್ಥಭೂಮಿಯಾಗಿ ಮತ್ತು ಹಿಮಾಲಯ ಮತ್ತು ಟಿಬೆಟನ್ ಪ್ರಸ್ಥಭೂಮಿ ಕೂಡ ತಾವು ಇಲ್ಲಿ ಕಾಣಬಹುದು. ಯಾವ ರೀತಿ ವಿಕಾಸ ಆಗಿದೆ ನೋಡೋಣ. ಸೊ ನಮ್ಮ ಶಿಲಾಗೋಳವನ್ನು ಹಲವಾರು ಭೂಫಲಕಗಳನ್ನಾಗಿ ನಾವು ಇಲ್ಲಿ ಕಾಣಬಹುದು. ಸೊ ನಮ್ಮ ಶಿಲಾಗೋಳ ಏನಿದೆ, ಭೂಮಿಯ ಹೊರವಲಯಕ್ಕೆ ಶಿಲಾಗೋಳ ಎಂದು ಕರೆಯುತ್ತೇವೆ. ಆ ಶಿಲಾಗೋಳವನ್ನು ಹಲವಾರು ಭೂಫಲಕಗಳನ್ನಾಗಿ ನಾವು ವಿಂಗಡಿಸಿದ್ದೇವೆ. ಸೊ ಯುರೇಷಿಯನ್ ಫಲಕವನ್ನು ನೋಡಿ. ಯುರೇಷಿಯನ್ ಫಲಕ ಒಂದು ಖಂಡಾವರಣ ಫಲಕ, ಕಾಂಟಿನೆಂಟಲ್ ಪ್ಲೇಟ್. ಖಂಡಾವರಣ ಫಲಕಗಳ ಸಾಂದ್ರತೆ ಕಮ್ಮಿ ಇರುತ್ತೆ ಸ್ನೇಹಿತರೆ, 2.7 ಗ್ರಾಂ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಇರುತ್ತೆ ಇದರ ಸಾಂದ್ರತೆ. ಓಕೆ, ಹಾಗೆ ಭಾರತದ ಶಿಲಾಫಲಕ ಕೂಡ ಖಂಡಾವರಣ ಶಿಲಾಫಲಕ, ಎರಡನ್ನೂ ಸಹ ತಾವು ಕಾಣಬಹುದು ಇಲ್ಲಿ. ಭಾರತ ಶಿಲಾಫಲಕ, ಯುರೇಷಿಯನ್ ಶಿಲಾಫಲಕ. ಹಾಗೆ ಸಾಗರಿಕ ಶಿಲಾಫಲಕಗಳು ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ, ಅದನ್ನು ಸಹ ತಾವು ಇಲ್ಲಿ ನೋಡಬಹುದು. ಸೊ ಖಂಡಾವರಣ ಶಿಲಾಫಲಕಗಳು ಇಲ್ಲಿ ಸಮುದ್ರದಲ್ಲಿ ಇರುವಂಥದ್ದು, ಲೈಕ್ ಪೆಸಿಫಿಕ್ ಪ್ಲೇಟ್, ನಾಸ್ಕಾ ಪ್ಲೇಟ್, ಕರೆಕ್ಟ್, ಸ್ಕಾಟಿಯಾ ಪ್ಲೇಟ್, ಇವೆಲ್ಲ ಸಾಗರಿಕ ಶಿಲಾಫಲಕಗಳು. ಇವುಗಳ ಸಾಂದ್ರತೆ ಹೆಚ್ಚಿರುತ್ತೆ ಸ್ನೇಹಿತರೆ. ಸೊ ಖಂಡಗಳ ಶಿಲಾಫಲಕ, ಸಾಗರಿಕ ಶಿಲಾಫಲಕ. ಸೊ ತಾವು ಇಲ್ಲಿ ಗಮನಿಸಬಹುದು. ಇಲ್ಲಿ ತಾವು ಗಮನಿಸಬಹುದು ಯಾವ ರೀತಿ ಎಲ್ಲ ಖಂಡಗಳು ಮೊದಲು ಪ್ಯಾಂಜಿಯಾ ಆಕಾರದಲ್ಲಿದ್ದು ಯಾವ ರೀತಿ ಎಲ್ಲ ಬೇರ್ಪಟ್ಟಿದೆ ಅಂತೇಳಿ ತಾವಿಲ್ಲಿ ಗಮನಿಸಬಹುದು. ಯಾವ ರೀತಿ ಪ್ರತಿಯೊಂದು ಶಿಲಾಫಲಕವು ಖಂಡಗಳ ಅಳತೆ ಸಿದ್ಧಾಂತದ ಮೇರೆಗೆ ಯಾವ ರೀತಿ ಬೇರೆ ಬೇರೆ ಆಗ್ತಾ ಇದೆ ಅಂತ ನಾವಿಲ್ಲಿ ನೋಡಬಹುದು. ಹಂಗೆ ಭಾರತ ಶಿಲಾಫಲಕ ತಾವಿಲ್ಲಿ ಗಮನಿಸಿ. ಭಾರತ ಶಿಲಾಫಲಕ ಆಫ್ರಿಕಾ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ, ಮಡಗಾಸ್ಕರ್, ಸೌತ್ ಅಮೆರಿಕಾದಿಂದ, ಗೊಂಡ್ವಾನದಿಂದ 120 ದಶಲಕ್ಷ ವರ್ಷಗಳಿಂದ ಬೇರ್ಪಟ್ಟು, ಮಡಗಾಸ್ಕರಿಂದ 88 ದಶಲಕ್ಷ ವರ್ಷಗಳಿಂದ ಬೇರ್ಪಟ್ಟು ಈ ರೀತಿ ಈಶಾನ್ಯ ದಿಕ್ಕಿಗೆ ಚಲನೆ ಶುರುವಾದಾಗ ಇಲ್ಲಿ ಮಧ್ಯದಲ್ಲಿ ಇದ್ದಿದ್ದೆ ತೆತ್ಯಸ್ ಪ್ಲೇಟ್, ತೆತ್ಯಸ್ ಫಲಕ. ಇಲ್ಲಿ ಮಧ್ಯದಲ್ಲಿ ಇದು ಯುರೇಷಿಯನ್ ಫಲಕವಾದರೆ ಉತ್ತರದಲ್ಲಿ, ದಕ್ಷಿಣಕ್ಕಿದ್ದಿದ್ದೆ ಭಾರತ ಶಿಲಾಫಲಕ, ಮಧ್ಯದಲ್ಲಿ ಇದ್ದಿದ್ದು ತೆತ್ಯಸ್ ಸಮುದ್ರ. ಈ ತೆತ್ಯಸ್ ಸಮುದ್ರ ಒಂದು ಸಾಗರಿಕ ಶಿಲಾಫಲಕವಾಗಿತ್ತು ಸ್ನೇಹಿತರೆ. ಯಾವ ರೀತಿ ಭಾರತ ಮುನ್ನುಗ್ತಾ ಇದೆ ಅದನ್ನು ನೋಡ್ಬೋದು ನೀವು. ಪ್ರತಿ ವರ್ಷ 47 mm ಪ್ರತಿ ವರ್ಷ ಈಶಾನ್ಯ ದಿಕ್ಕಿಗೆ ಭಾರತ ಶಿಲಾಫಲಕ ಚಲನೆಯಾಗಿ ನೋಡಿ ಈ ರೀತಿ 50 ದಶಲಕ್ಷ ವರ್ಷಗಳಿಂದ ಈಕ್ವೇಟರ್ನ ದಾಟಿ ಹೋಗಿ ಯುರೇಷಿಯನ್ ಫಲಕವನ್ನು ಅಪ್ಪಳಿಸಿತು. ಆಗ ತೆತ್ಯಸ್ ಸಮುದ್ರದಲ್ಲಿದ್ದಂಥ ಮಣ್ಣು ಎಲ್ಲ ಮಡಿಚುವಿಕೆಯಿಂದ ಮಡಿಕೆ ಪರ್ವತವಾಗಿ ವಿಕಾಸ ಆಗಿದೆ. ತಾವು ಅಲ್ಲಿ ಗಮನಿಸಬಹುದು ಅದನ್ನ. ತೆತ್ಯಸ್ಸಿ ಯಾವ ರೀತಿ ಆ ಮಣ್ಣಿದ್ದೆಲ್ಲ ಮಡಿಚುವಿಕೆಯಿಂದ ಹಿಮಾಲಯ ಮತ್ತು ಟಿಬೆಟನ್ ಪ್ರಸ್ಥಭೂಮಿಯಾಗಿ ಮಾರ್ಪಾಡಾಗಿದೆ ಸ್ನೇಹಿತರೆ. ತಾವಿಲ್ಲಿ ಅದನ್ನು ಗಮನಿಸಬಹುದು. ಭಾರತ ಶಿಲಾಫಲಕ ಅದರ ಸಾಂದ್ರತೆ ನಾ ಬರೆದಿದ್ದೇನೆ ಇಲ್ಲಿ. ಹಂಗೆ ಯುರೇಷಿಯನ್ ಶಿಲಾಫಲಕ ಈ ಭಾಗದಲ್ಲಿ, ಯುರೇಷಿಯನ್ ಶಿಲಾಫಲಕ ನಾನು ಇಲ್ಲಿ ಹೆಸರಿಸ್ತಾ ಇದ್ದೀನಿ ನೋಡಿ, ಅದನ್ನು ಗುರುತಿಸ್ತಾ ಇದ್ದೀನಿ. ಭಾರತ ಶಿಲಾಫಲಕ ಹೋಗಿ ಯುರೇಷಿಯನ್ ಶಿಲಾಫಲಕಗೂ ಅಪ್ಪಳಿಸ್ತಾ ಇದೆ. ಇವೆರಡು ಖಂಡಾವರಣ ಶಿಲಾಫಲಕಗಳು, ಅದರ ಸಾಂದ್ರತೆ ಕಮ್ಮಿ. ಆದರೆ ತೆತ್ಯಸ್ ಫಲಕ ಏನಿದೆ ಇಲ್ಲಿ ಮಧ್ಯದಲ್ಲಿ ಅದರ ಸಾಂದ್ರತೆ ಹೆಚ್ಚು. ಸೊ ನಮ್ಗೇನು ತಿಳಿದೀವಿ, ಜಾಸ್ತಿ ಸಾಂದ್ರತೆ ಇರೋದು ಯಾವಾಗಲೂ ಕೆಳಗೆ ಮುಳುಗಡೆ ಆಗುತ್ತೆ. ಸೊ ಭಾರತ ಶಿಲಾಫಲಕ ತೆತ್ಯಸ್ ಶಿಲಾಫಲಕವನ್ನು ಉತ್ತರಕ್ಕೆ ತಳ್ಳಿದೆ. ಆಗ ತೆತ್ಯಸ್ ಫಲಕವು ಹೋಗಿ ಯುರೇಷಿಯನ್ ಖಂಡಕ್ಕೆ ಡಿಕ್ಕಿ ಹೊಡೆದು ಅದರ ಸಾಂದ್ರತೆ ಹೆಚ್ಚಿದ್ದರಿಂದ ಈ ಥರ ಮುಳುಗಡೆಯಾಗಿದೆ ಈ ರೀತಿ. ಇದನ್ನು ನಾವು ಇಂಗ್ಲೀಷಲ್ಲಿ ಸಬ್ಡಕ್ಷನ್ ಅಂತೇಳಿ ಕರಿತೇವೆ. ಸೊ ಯಾವಾಗ ತೆತ್ಯಸ್ ಪ್ಲೇಟ್ ಮುಳುಗಡೆ ಆಯಿತು, ಕೆಳಗೆ ಅಸ್ತನೋಸ್ಪಿಯರ್ ಮಿಶ್ರಗೋಳದೊಂದಿಗೆ ಸೇರಿ ಆ ಶಾಖಕ್ಕೆ, ಇಲ್ಲಿ 1200 ಡಿಗ್ರಿ ಶಾಖಕ್ಕೆ ಕರಗಿ ಈ ರೀತಿ ಮ್ಯಾಗ್ಮಾ ಶಿಲಾಪಾಕವಾಗಿ ಜ್ವಾಲಾಮುಖಿಯಾಗಿ ನಮಗೆ ಇಲ್ಲಿ ಯುರೇಷಿಯನ್ ಫಲಕದಲ್ಲಿ ಕಾಣಿಸ್ಕೊಂಡಿತ್ತು ಈ ರೀತಿ. ಅದಕ್ಕೆ ನಾವು ಇವತ್ತಿನ ದಿವಸ ಯುರೇಷಿಯನ್ ಪ್ಲೇಟ್ ಭಾಗದಲ್ಲಿ ಹಲವಾರು ಜ್ವಾಲಾಮುಖಿ ಶಂಕುಗಳನ್ನ ನೋಡ್ಬೋದು. ನಾವು ಜ್ವಾಲಾಮುಖಿ ಶಂಕು ಅಂದರೆ ಕೋನ್ಗಳನ್ನ ಸಹ ಗಮನಿಸ್ಬೋದು ಇಲ್ಲಿ. ಅಂದರೆ ಹಿಮಾಲಯ ವಿಕಾಸದ ಸಮಯದಲ್ಲಿ ಜ್ವಾಲಾಮುಖಿ ಇತ್ತು. ಸೊ ಇದನ್ನ ನೀವು ಇಲ್ಲಿ ಗಮನಿಸಬಹುದು. ಯಾವ ರೀತಿ ಭಾರತ ಶಿಲಾಫಲಕ ನೋಡಿ ಉತ್ತರಕ್ಕೆ ಬಂದು ಯುರೇಷಿಯನ್ ಶಿಲಾಫಲಕಕ್ಕೆ ಅಪ್ಪಳಿಸಿದೆ ಅಂತ ನಾವು ನೋಡ್ಬೋದು. ಇವೆರಡು ಖಂಡಾವರಣ ಶಿಲಾಫಲಕಗಳು ಒಂದಕ್ಕೊಂದು ಭೇಟಿಯಾಗಿದೆ. ಈಗ ಅದನ್ನ ನೀವಿಲ್ಲಿ ಗಮನಿಸಿ. ಈ ಭಾಗದಲ್ಲಿ ತೆತ್ಯಸ್ ಶಿಲಾಫಲಕ ನೋಡಿ ಸಾಂದ್ರತೆ ಹೆಚ್ಚಿದ್ದರಿಂದ ಅದು ಸಂಪೂರ್ಣವಾಗಿ ಈ ರೀತಿ ಮುಳುಗಡೆಯಾಗಿ
ಇಲ್ಲಿ ಅಸ್ಟೆನೋಸ್ಪಿಯರ್ ಅಂದ್ರೆ ಮಿಶ್ರಗೋಳದಲ್ಲಿ ಶಾಖಕ್ಕೆ ಇದಿಷ್ಟು ಕರಗಿದೆ, ಇದಿಷ್ಟು ಭಾಗ ನೋಡಿ ಈ ರೀತಿ ಕರಗಿ ವಿನಾಶಗೊಂಡಿದೆ ಸ್ನೇಹಿತರೆ. ತೆತ್ತಿಸ್ ಪ್ಲೇಟ್ ಈಗ ಸಂಪೂರ್ಣವಾಗಿ ಬೇರ್ಪಟ್ಟಿದೆ. ಭಾರತ ಶಿಲಾಫಲಕ ನೋಡಿ ಯಾವ ರೀತಿ ಹೋಗಿ ಯುರೇಷಿಯನ್ ಶಿಲಾಫಲಕಕ್ಕೆ ಅಪ್ಪಳಿಸಿದೆ. ಅದರಿಂದ ಮಧ್ಯದಲ್ಲಿದ್ದಂಥ ತೆತ್ತಿಸ್ ಸಮುದ್ರದಲ್ಲಿರುವಂತಹ ಮಣ್ಣೆಲ್ಲ ಮಡಚುವಿಕೆಯಿಂದ ಮಡಿಕೆ ಪರ್ವತವಾಗಿ ವಿಕಾಸ ಆಗಿದೆ. ಅದನ್ನು ಕೂಡ ತಾವು ಇಲ್ಲಿ ಗಮನಿಸಬಹುದು. ಸೊ ಇವತ್ತು ಭಾರತ ಶಿಲಾಫಲಕ ಹೋಗಿ ಯುರೇಷಿಯನ್ ಶಿಲಾಫಲಕಕ್ಕೆ ಸೇರಿದೆ. ಆದರೆ ಎರಡೂ ಖಂಡಾವರಣ ಶಿಲಾಫಲಕಗಳಾದ್ರಿಂದ ಮುಳುಗಡೆ ಮುಂದಕ್ಕೆ ಮುಂದುವರಿಲಿಲ್ಲ. ಈ ಕಾರಣದಿಂದ ಜ್ವಾಲಾಮುಖಿಗಳು ಸಂಭವಿಸುವುದಿಲ್ಲ. ಈಗ ಜ್ವಾಲಾಮುಖಿಗಳು ಸಂಪೂರ್ಣವಾಗಿ ನಿಂತಿದೆ. ಆದರೆ ಭೂಕಂಪಗಳು ಮುಂದುವರೆದಿದೆ. ಭಾರತ ಶಿಲಾಫಲಕ ಇನ್ನೂ ಯುರೇಷಿಯನ್ ಶಿಲಾಫಲಕದ ಕಡೆ ಮುಂದುವರಿತಾ ಇರೋದ್ರಿಂದ ಆ ಮಡಚುವಿಕೆಯಿಂದ ಮಡಿಕೆ ಪರ್ವತ ಇನ್ನು ಬೆಳೀತಾ ಇದೆ, ಹಿಮಾಲಯ ಪರ್ವತ ಇನ್ನು ಬೆಳೀತಾ ಇದೆ. ಈ ರೀತಿ ಇಂಡಿಯನ್ ಮತ್ತು ಯುರೇಷಿಯನ್ ಪ್ಲೇಟ್, ಭಾರತ ಮತ್ತು ಯುರೇಷಿಯನ್ ಪ್ಲೇಟ್ ಮಧ್ಯದಲ್ಲಿ ಹಿಮಾಲಯ ಪರ್ವತ ಮತ್ತು ಟಿಬೆಟನ್ ಪ್ರಸ್ಥಭೂಮಿಯನ್ನು ನಾವು ಇವತ್ತಿನ ದಿವಸ ಕಾಣಬಹುದು. ಸೊ ಅಂದ್ರೆ ಈ ತೆತ್ತಿಸ್ ಪ್ಲೇಟ್ ಏನಾಗಿದೆ, ಸಂಪೂರ್ಣವಾಗಿ ನಾಶಗೊಂಡಿದೆ. ಈಗ ಅದರಲ್ಲಿ ಬಂದಂತ ಶಿಲಾಪಾಕ ಮ್ಯಾಗ್ಮಾ ಕೆಲವು ಕಡೆ ಕೇಂದ್ರ ಭಾಗದಲ್ಲಿ ಈ ರೀತಿ ಕೇಂದ್ರಿತಗೊಂಡಿದೆ. ಹಲವಾರು ಭಾಗದಲ್ಲಿ ಮ್ಯಾಗ್ಮಾ, ತೆತ್ತಿಸ್ಸಿಂದ ಬಂದಂತ ಮ್ಯಾಗ್ಮಾ ಇವತ್ತು ನಾವು ಈ ರೀತಿ ಮ್ಯಾಗ್ಮಾ ಕೊಠಡಿ ಅಥವಾ ಮ್ಯಾಗ್ಮಾ ಚೇಂಬರ್ ಎಂದು ನಾವು ಕರಿಬಹುದು. ಈ ಮ್ಯಾಗ್ಮಾದ ಶಾಖ ಹಲವೆಡೆ ಮೇಲ್ ಬಂದು ನಮ್ಮ ಹಲವಾರು ಕಡೆ ಹಿಮಾಲಯ ಪರ್ವತ ಮತ್ತು ಟಿಬೆಟ್ ಭಾಗದಲ್ಲಿ ಬಿಸಿ ನೀರು ಚಿಲುಮೆ ಅಥವಾ ಬಿಸಿ ನೀರು ಉಗಿ, ಹಾಟ್ ಸ್ಪ್ರಿಂಗ್ ಮತ್ತು ಗೀಸರ್ ಆಗಿ ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಈ ಮ್ಯಾಗ್ಮಾ ಚೇಂಬರ್ ಶಾಖಕ್ಕೆ ನೀರು ಬಿಸಿಯಾಗಿ ಆ ಬಿಸಿ ನೀರು ಮೇಲ್ ಬಂದಾಗ ಅದನ್ನು ನಾವು ಬಿಸಿ ನೀರಿನ ಚಿಲುಮೆ, ಹಾಟ್ ಸ್ಪ್ರಿಂಗ್ ಮತ್ತು ಬಿಸಿ ನೀರಿನ ಉಗಿ, ಗೀಸರ್ ಎಂದು ಕರೆಯುತ್ತೇವೆ. ಓಕೆ, ಸೊ ಇದನ್ನ ನೀವು ಇಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತೆ. ತೆತ್ತಿಸ್ ಫಲಕ ಸಂಪೂರ್ಣವಾಗಿ ನಾಶ ಆದ್ರಿಂದ ಅದರಿಂದ ಈಗ ಶಾಖ ಬರ್ತಾ ಇಲ್ಲ. ಸೊ ಜ್ವಾಲಾಮುಖಿಗಳು ಮುಂದುವರಿಯಲ್ಲ. ಸೊ ಕಾಲಕ್ರಮೇಣ ಈ ಮ್ಯಾಗ್ಮಾ ಚೇಂಬರ್ಗಳು ಕೂಡ ತಂಪಾಗಿ ಸಂಪೂರ್ಣವಾಗಿ ಜ್ವಾಲಾಮುಖಿ ಅಥವಾ ಸಂಪೂರ್ಣವಾಗಿ ಆ ಬಿಸಿ ನೀರು ಚಿಲುಮೆಗಳು ಕೂಡ ನಿಂತೋಗ್ತವೆ ಸ್ನೇಹಿತರೆ. ಸೊ ಈ ರೀತಿ ನಾವು ಇದನ್ನ ಗಮನಿಸಬಹುದು. ಸೊ ತಾವು ಮಣಿಕರನ್ ಎಂದು ಹಿಮಾಚಲ್ ಪ್ರದೇಶದಲ್ಲಿ ಕೇಳಿದರೆ, ಅಥವಾ ಪೂಗಾ ವ್ಯಾಲಿ ಲಡಾಖ್ನಲ್ಲಿ, ಚುಮತಾಂಗ್ ಲಡಾಖ್ನಲ್ಲಿ, ಈ ಜಾಗಗಳೆಲ್ಲ ಬಿಸಿ ನೀರು ಚಿಲುಮೆಗೆ ಪ್ರಸಿದ್ಧ. ತಾವು ಇಲ್ಲಿ ಭಾರತ ಮತ್ತು ಯುರೇಷಿಯನ್ ಫಲಕ ಮತ್ತು ಹಿಮಾಲಯ ಮತ್ತು ಟಿಬೆಟನ್ ಪ್ಲಾಟ್ಯೂವನ್ನು ಗಮನಿಸಬಹುದು. ಯಾವ ರೀತಿ ಹಿಮಾಲಯ ಮತ್ತು ಟಿಬೆಟನ್ ಪ್ರಸ್ಥಭೂಮಿ ವಿಕಾಸಗೊಂಡಿದೆ ಅಂತ ಹೇಳಿ ನಾನು ಹೇಳಿದ್ದೇನೆ. ಹಿಮ ಅಂದ್ರೆ ಸ್ನೋ, ತುಂಬಾ ಎತ್ತರ ಇರೋದ್ರಿಂದ ಆ ಬೆಟ್ಟದ ಮೇಲೆ ತಾಪಮಾನ ಕಡಿಮೆ ಇದ್ದು ಅದರ ಮೇಲೆ ಯಾವಾಗಲೂ ಹಿಮ ಕವಿದಿರುತ್ತೆ. ಆ ಕಾರಣಕ್ಕೆ ಅದು ಹಿಮ. ಆಲಯ ಅಂದ್ರೆ ಮನೆ, ಸೊ ಹಿಮದ ಮನೆ. ಆರ್ಟಿಕ್ ಮತ್ತು ಅಂಟಾರ್ಟಿಕಾ ಬಿಟ್ರೆ ಅತಿ ಹೆಚ್ಚು ಹಿಮ ಸಂಗ್ರಹ ಆಗುವಂತ ಪ್ರದೇಶ ಹಿಮಾಲಯ. ಸೊ ಟಿಬೆಟನ್ ಪ್ಲಾಟ್ಯೂ ಏನಿದೆ ಅದು ಭಾರತದ ಉತ್ತರ ಅಂದ್ರೆ ಹಿಮಾಲಯ ಪರ್ವತದ ಉತ್ತರಕ್ಕೆ ಒಂದು ದೊಡ್ಡ ಪ್ರಸ್ಥಭೂಮಿ ಸ್ನೇಹಿತರೆ. ಸೊ ಜಗತ್ತಿನ ಮೇಲ್ಚಾವಣೆ ಎಂದೇ ಪ್ರಸಿದ್ಧವಾಗಿರುವಂತಹ ಪ್ರಸ್ಥಭೂಮಿ ಟಿಬೆಟ್. ಜಗತ್ತಿನಲ್ಲಿ ಅತಿ ಹೆಚ್ಚು ಹಿಮ ಆರ್ಟಿಕ್ ಮತ್ತು ಅಂಟಾರ್ಟಿಕಾ ಆದ್ಮೇಲೆ ಈ ಭಾಗದಲ್ಲಿ ಟಿಬೆಟನ್ ಪ್ರಸ್ಥಭೂಮಿ ಮೇಲೆ ಹಿಮ ಬೀಳುತ್ತೆ ಸ್ನೇಹಿತರೆ. ಸೊ ಎಲ್ಲಾ ಏಷ್ಯನ್ ನದಿಗಳು ಟಿಬೆಟ್ ಮತ್ತು ಹಿಮಾಲಯದಿಂದ ಉಗಮವಾಗ್ತವೆ ಅನ್ನೋದನ್ನ ತಾವು ಇಲ್ಲಿ ಗಮನಿಸಬೇಕು. ಆ ಹಿಮ ಕರಗಿ ಹಲವಾರು ನಮಗೆ ನದಿಗಳಾಗಿ ಸಿಗುತ್ತದೆ ಸ್ನೇಹಿತರೆ. ಸರ್ವಕಾಲಿಕ ನದಿಗಳು ಅಂತ ಕರಿತೀವಿ ನಾವು, ಪೆರೆನಿಯಲ್ ರಿವರ್ಸ್ ಆಗಿ ನಮಗೆ ಸಿಗುತ್ತೆ. ಸೊ ಹಿಮಾಲಯನ್ ನದಿಗಳು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಬರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಹಿಮಾಲಯ ನಾವು ಯಾವ ರೀತಿ ಆಗಿದೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಅದನ್ನ ತಾವಿಲ್ಲಿ ಗಮನಿಸಬಹುದು. ಹಿಮಾಲಯ ಯಾವ ರೀತಿ ನಮ್ಮ ಭಾರತದ ಉತ್ತರದಲ್ಲಿ ನಾವು ಯಾವ ರೀತಿ ಕಾಣುತ್ತೆ, ಮೇಲ್ನೋಟದಲ್ಲಿ ಹೆಂಗ್ ಕಾಣುತ್ತೆ ಅಂತ ನಾವು ನೋಡ್ಬೋದು. ಆಗ ನೋಡಿದ್ದು ಯಾವ ರೀತಿ ಇದೆ ಮತ್ತು ಈ ರೀತಿ ಈಗ ಮೇಲ್ನೋಟ ನೋಡ್ತಾ ಇದ್ವಿ ಸ್ನೇಹಿತರೆ. ತಾವೆಲ್ಲರೂ ಇಲ್ಲಿ ಗಮನಿಸಬಹುದು. ಪಾಮೀರ್ ಏನಿದೆ ಈ ಭಾಗ ಗಮನಿಸಿ. ಟಿಬೆಟ್ ಮತ್ತು ಪಾಮೀರ್ನ ನಾವು ಜಗತ್ತಿನ ಮೇಲ್ಚಾವಣೆ, ರೂಫ್ ಆಫ್ ದಿ ವರ್ಲ್ಡ್ ಅಂತ ಕರಿತೀವಿ. ಪಾಮೀರ್ ನಾಟ್ ಅಂದ್ರೆ ಎಲ್ಲಾ ಪರ್ವತ ಶ್ರೇಣಿಗಳು ಇಲ್ಲಿಂದ ಉಗಮವಾಗ್ತವೆ ಸ್ನೇಹಿತರೆ. ಪಾಮೀರ್ ಈ ಕಡೆ ಹಿಂದೂ ಕುಶ್ ನಾವು ಗಮನಿಸಬಹುದು, ಕುಲ್ಲುನ್ ಶಾನ್ ಚೈನಾದಲ್ಲಿ, ತೈನ್ ಶಾನ್ ಚೈನಾದಲ್ಲಿ, ಈ ಕಡೆ ಹಿಮಾಲಯ ಪರ್ವತ, ಅವೆರಡರ ಮಧ್ಯೆ ಇರೋದು ಟಿಬೆಟನ್ ಪ್ರಸ್ಥಭೂಮಿ ತಾವಿಲ್ಲಿ ಕಾಣಬಹುದು. ಹಂಗೆ ಕಾರಾಕೋರಂ ಶ್ರೇಣಿ, ಕೈಲಾಶ್ ಶ್ರೇಣಿ ಎಲ್ಲ ಪಾಮೀರ್ ಭಾಗದಿಂದನೇ ಉಗಮವಾಗ್ತವೆ ಸ್ನೇಹಿತರೆ. ಈ ರೀತಿ ಪಾಕಿಸ್ತಾನ್ ಭಾಗದಲ್ಲಿ ಸುಲೇಮಾನ್ ರೇಂಜ್ ಮತ್ತು ಕಿರ್ತಾರ್ ರೇಂಜ್ ತಾವು ಇಲ್ಲಿ ಗಮನಿಸಬಹುದು. ಸೊ ಈ ಕಾರಣದಿಂದ ನೋಡಿ ಭಾರತದ ಉತ್ತರದಲ್ಲಿ ಯಾವ ರೀತಿ ಇದೆ, ಭಾರತದ ಶಿಲಾಫಲಕದ ಗಡಿಯಲ್ಲಿ ಹಿಮಾಲಯ ವಿಕಾಸ ಆಗಿದೆ. ಅಂದ್ರೆ ಭಾರತದ ಶಿಲಾಫಲಕ ಯಾವ ರೀತಿ ಇತ್ತು ಅದು ಹೋಗಿ ಯುರೇಷಿಯನ್ ಫಲಕಕ್ಕೆ ಅಪ್ಪಳಿಸಿದಾಗ
ಅದರ ಗಡಿಯಲ್ಲಿ ಮಣ್ಣೆಲ್ಲ ಮಡಚುವಿಕೆಯಿಂದ ಒತ್ತಡಕ್ಕೆ ಪರ್ವತವಾಗಿ ವಿಕಾಸಗೊಂಡಿದೆ. ಈ ಕಾರಣಕ್ಕೆ ತಾವು ಗಮನಿಸಿದ್ರೆ ಇಂಡಸ್ ಮತ್ತು ಬ್ರಹ್ಮಪುತ್ರ ನದಿಗಳು ಪೂರ್ವ ಪಶ್ಚಿಮಕ್ಕೆ ಹರಿದು ಭಾರತದ ಕಡೆಗೆ ಬರ್ತವೆ ಸ್ನೇಹಿತರೆ. ಯಾವ ರೀತಿ ಅಂತ ಹೇಳಿ ನಾವು ಅದನ್ನು ಗಮನಿಸೋಣ. ನದಿಗಳನ್ನ ಈ ಈ ಈ ಈ ಸಂಚಿಕೆಯಲ್ಲಿ ನಾವು ಹಿಮಾಲಯ ಪರ್ವತಗಳ ಬಗ್ಗೆ ಜಾಸ್ತಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ರೀತಿ ತಾವು ಇಲ್ಲಿ ನೋಡ್ಬೋದು ಪಾಮೀರ್, ಕಾರಕೋರಂನಲ್ಲಿ K2 ಶಿಖರ ಗಮನಿಸಿ. ಓಕೆ, ಹಂಗೆ ಈ ಭಾಗದಲ್ಲಿ ತಾವು ಇಲ್ಲಿ ಮೌಂಟ್ ಎವರೆಸ್ಟ್ ಕೂಡ ಗಮನಿಸಬಹುದು. ಮೌಂಟ್ ಎವರೆಸ್ಟ್ ನಾ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಮೌಂಟ್ ಎವರೆಸ್ಟ್ ನೇಪಾಳ ಮತ್ತು ಚೈನಾ ಟಿಬೆಟ್ ಗಡಿಯಲ್ಲಿ. ಹಂಗೆ ತಾವು ಇಲ್ಲಿ ಮೌಂಟ್ ಎವರೆಸ್ಟ್ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಗಮನಿಸಿ ಸ್ನೇಹಿತರೆ. ಸೊ ಹಿಮಾಲಯ ಪರ್ವತವನ್ನು ನಾವು ಎರಡು ಭಾಗವಾಗಿ ವಿಂಗಡಿಸಬಹುದು. ಒಂದು ಟ್ರಾನ್ಸ್ ಹಿಮಾಲಯ, ಈ ಭಾಗ ಉತ್ತರ ಹಿಮಾಲಯ ಎಂದು ಕರೆಯುತ್ತೇವೆ. ಟ್ರಾನ್ಸ್ ಹಿಮಾಲಯ ಅಥವಾ ಹೊರ ಹಿಮಾಲಯಸ್. ಇದರಲ್ಲಿ ಕಾರಕೋರಂ ಶ್ರೇಣಿ, ಲಡಾಖ್ ಶ್ರೇಣಿ ಮತ್ತು ಜಸ್ಕರ್ ಶ್ರೇಣಿ ಒಳಗೊಂಡಿದೆ ಸ್ನೇಹಿತರೆ. ಮತ್ತು ಒಳ ಹಿಮಾಲಯಸ್, ಇನ್ನರ್ ಹಿಮಾಲಯಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಹಿಮಾದ್ರಿ ಶ್ರೇಣಿ, ಮಿಡಲ್ ಹಿಮಾಲಯಸ್ ಮತ್ತು ಶಿವಾಲಿಕ್ಸ್. ಸೊ ಹೊರ ಹಿಮಾಲಯಸ್ ಮತ್ತು ಒಳ ಹಿಮಾಲಯಸ್ ಎರಡನ್ನೂ ಸಹ ಗಮನಿಸಿ. ಇದು ಔಟರ್ ಹಿಮಾಲಯಸ್ ಯಾಕೆ ಅಂದರೆ ಅದು ಹಿಮಾಲಯದ ಉತ್ತರದಲ್ಲಿದೆ. ಓಕೆ, ಔಟರ್ ಹಿಮಾಲಯ. ಇದು ಒಳ ಹಿಮಾಲಯಸ್ ಭಾರತದ ಕಡೆಗಿದೆ ಸ್ನೇಹಿತರೆ ಇದು. ಸೊ ಇಂಗ್ಲಿಷ್ ನಲ್ಲಿ ನಾವು ಇದನ್ನು ಟ್ರಾನ್ಸ್ ಹಿಮಾಲಯಸ್ ಎಂದು ಕರೆಯುತ್ತೇವೆ. ಅದರಲ್ಲಿ ಕಾರಕೋರಂ ಶ್ರೇಣಿ, ಲಡಾಖ್ ಶ್ರೇಣಿ, ಜಸ್ಕರ್ ಶ್ರೇಣಿ ಎಂದು ಕರೆಯುತ್ತೇವೆ. ಶ್ರೇಣಿ ಅಂದರೆ ಪರ್ವತಗಳ ಸರಪಳಿ, ಚೈನ್ ಆಫ್ ಮೌಂಟನ್ಸ್. ಪರ್ವತಗಳು ಒಂದರ ಪಕ್ಕ ಒಂದಿದ್ರೆ ಅದನ್ನು ನಾವು ರೇಂಜ್ ಎಂದು ಕರೆಯುತ್ತೇವೆ. ರೇಂಜ್. ಸೊ ಗಮನಿಸಿ, ಕಾರಕೋರಂ, ಲಡಾಖ್, ಜಸ್ಕರ್ ಔಟರ್ ಹಿಮಾಲಯಸ್, ಟ್ರಾನ್ಸ್ ಹಿಮಾಲಯಸ್ ಎಂದು ಕರೆಯುತ್ತೇವೆ. ಹಂಗೆ ಒಳ ಹಿಮಾಲಯಸ್ ಅಲ್ಲಿ ಹಿಮಾದ್ರಿ, ಹೈಯರ್ ಹಿಮಾಲಯ ಆರ್ ಗ್ರೇಟರ್ ಹಿಮಾಲಯ ಮತ್ತು ಮಿಡಲ್ ಹಿಮಾಲಯಸ್ ಆಲ್ಸೋ ಕಾಲ್ಡ್ ಆಸ್ ಹಿಮಾಚಲ್ ಆರ್ ಲೆಸರ್ ಹಿಮಾಲಯಸ್ ಎಂದು ಕರೆಯುತ್ತೇವೆ. ಕೊನೆಯದು ಶಿವಾಲಿಕ್ಸ್ ಸ್ನೇಹಿತರೆ. ಈ ರೀತಿ 6 ಶ್ರೇಣಿಗಳನ್ನ ಒಳಗೊಂಡಿದೆ ಹಿಮಾಲಯ ಪರ್ವತವು. 6 ಶ್ರೇಣಿಗಳು ತಾವು ಇಲ್ಲಿ ಗಮನಿಸಬೇಕು. 6 ಶ್ರೇಣಿಗಳು. ಸೊ ಇದನ್ನ ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಕೇಳ್ತಾರೆ ಸ್ನೇಹಿತರೆ ಪರೀಕ್ಷೆಯಲ್ಲಿ. ತಾವು ಇಲ್ಲಿ ಗಮನಿಸಬಹುದು. ನಾನೊಂದು ಚಿತ್ರದಲ್ಲಿ ಇದನ್ನ ನಾವು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಯಾವ ರೀತಿ ಪಾಮೀರ್ ಇದೆ. ಭಾರತದ ಉತ್ತರ ಭಾಗದಲ್ಲಿ ಪಾಮೀರ್. ಈ ರೀತಿ ಹಿಂದೂಕುಷ್, ಈ ಭಾಗಕ್ಕೆ ಆಫ್ಘಾನಿಸ್ತಾನ್, ಪಾಕಿಸ್ತಾನ್ ಕಡೆಗೆ ಹಿಂದೂಕುಷ್ ಶ್ರೇಣಿ ಇದೆ. ಈ ಭಾಗದಲ್ಲಿ ಕಾರಕೋರಂ ಶ್ರೇಣಿ, ಕಾರಕೋರಂ. ಈ ಭಾಗದಲ್ಲಿ ಲಡಾಖ್ ಶ್ರೇಣಿ, ಜಸ್ಕರ್ ಶ್ರೇಣಿ. ನಾನು 1, 2 ಮತ್ತು 3 ಎಂದು ಗುರುತಿಸ್ತಾ ಇದ್ದೀನಿ. 1 ಅಂದ್ರೆ ಕಾರಕೋರಂ, 2 ಅಂದ್ರೆ ಲಡಾಖ್, 3 ಅಂದ್ರೆ ಜಸ್ಕರ್ ಶ್ರೇಣಿ. ಈ ಭಾಗದಲ್ಲಿ ಇರೋದು ಕುನ್ಲುನ್ ಶಾನ್. ಚೈನಾದಲ್ಲಿ ಕುನ್ಲುನ್ ಶಾನ್. ಶಾನ್ ಅಂದ್ರೆ ಟಿಬೆಟನ್ ಭಾಷೆಯಲ್ಲಿ ಪರ್ವತ. ಇದು ಟಿಬೆಟನ್ ಪ್ಲಾಟ್ಯೂ, ಟಿಬೆಟನ್ ಪ್ರಸ್ಥಭೂಮಿ ಎಂದು ಕರೆಯುತ್ತೇವೆ. ಇದು ಕೈಲಾಶ್ ರೇಂಜ್ ಸ್ನೇಹಿತರೆ. ಕೈಲಾಶ್ ಇಲ್ಲೇ ಇರೋದು ಮೌಂಟ್ ಕೈಲಾಶ್ ಶಿಖರ, ಮೌಂಟ್ ಕೈಲಾಶ್. ಈ ಭಾಗದಲ್ಲಿ ನಂಗಾ ಪರ್ವತ ಎಂಬ ಶಿಖರ ಇದೆ. ತಾವೆಲ್ಲರೂ ಅಟ್ಲಸ್ ಅಲ್ಲಿ ನೋಡಬೇಕು. ಅಲ್ಲಿಂದ ನಮಗೆ ಗ್ರೇಟರ್ ಹಿಮಾಲಯ ಶುರುವಾಗುತ್ತೆ. ಗ್ರೇಟರ್ ಹಿಮಾಲಯಸ್. ಈ ರೀತಿ ಗ್ರೇಟರ್ ಹಿಮಾಲಯಸ್ 2400 ಕಿಲೋಮೀಟರ್ ಇದೆ ಸ್ನೇಹಿತರೆ. ಇದು 2400 ಕಿಲೋಮೀಟರ್ ನಂಗಾ ಪರ್ವತ್ ಶಿಖರದಿಂದ ನಾಮ್ಶೆ ಬರ್ವದವರೆಗೂ. ಈ ರೀತಿ ನಾಮ್ಶೆ ಬರ್ವ ಅಂತೇಳಿ ಬರಿತಾ ಇದ್ದೀನಿ ನೋಡಿ. ಈ ಭಾಗದವರೆಗೂ ಇಲ್ಲಿಂದ ನಂಗಾ ಪರ್ವತ ಶಿಖರದಿಂದ, ನಾನು ಸ್ಪೆಲ್ಲಿಂಗ್ ಬರಿತಾ ಇದ್ದೀನಿ ನೋಡಿ, ನಂಗಾ ಪರ್ವತ್. ನಾಮ್ಶೆ ಪರ್ವತವರೆಗೂ ಹಿಮಾಲಯ ಶ್ರೇಣಿ. ಇದನ್ನೇ ನಾವು ಹಿಮಾದ್ರಿ ಎಂದು ಕರೆದಿದ್ದು. ಜಗತ್ತಿನ ಅತ್ಯಂತ ಎತ್ತರದ ಶಿಖರಗಳು ಅಂದ್ರೆ ಮೌಂಟ್ ಎವರೆಸ್ಟ್ ಕೂಡ ಇಲ್ಲಿದೆ ನೋಡಿ. ಮೌಂಟ್ ಎವರೆಸ್ಟ್, ಕಾಂಚನಜುಂಗ. K2 ಎಲ್ಲಿದೆ? K2 ಇಲ್ಲಿ ಬರುತ್ತೆ. K2 ಕಾರಕೋರಂ ಶ್ರೇಣಿನಲ್ಲಿ ಇದೆ. K2 ನಾನು K2 ಮಾರ್ಕ್ ಮಾಡಿದ್ದೀನಿ ನೋಡಿ. K2 ತಮ್ಮೆಲ್ಲರಿಗೂ
ಮೌಂಟ್ ಎವರೆಸ್ಟ್ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಮೌಂಟ್ ಎವರೆಸ್ಟ್ ಮತ್ತು ಇಲ್ಲಿ ಕಾಂಚನಜುಂಗ ಗಮನಿಸಿ. ಹಂಗೆ ನೆಕ್ಸ್ಟ್ ಮಿಡಲ್ ಹಿಮಾಲಯಸ್ ಇದೆ. ಗ್ರೇಟರ್ ಹಿಮಾಲಯಸ್ ಕೆಳಗಡೆ ಮಿಡಲ್ ಹಿಮಾಲಯಸ್. ಮಿಡಲ್ ಹಿಮಾಲಯಸ್ನ ಸಹ ನಾನು ಗುರುತಿಸ್ತಾ ಇದ್ದೀನಿ, ತಾವೆಲ್ಲರೂ ಗಮನಿಸಬಹುದು. ಇಲ್ಲಿ ಇದು ಹಿಮಾಲಯ ಪರ್ವತ ಇಲ್ಲಿ ಬರ್ಮಾ ಭಾಗದಲ್ಲಿ ಈ ತರ ತಿರುಗುತ್ತೆ ಸ್ನೇಹಿತರೆ. ಯಾಕೆಂದ್ರೆ ಭಾರತದ ಶಿಲಾಫಲಕ ಹೋಗಿ ಬರ್ಮಾ ಫಲಕಕ್ಕೆ ಹೊಡೆದಾಗ ಈ ಭಾಗದಲ್ಲಿ ನಮಗೆ ಪರ್ವತಗಳು ಈ ರೀತಿ ತಿರುವಿಕೆಯನ್ನು ನಾವು ಇಲ್ಲಿ ಗಮನಿಸಬಹುದು. ಇದನ್ನ ನಾವು ಪೂರ್ವಾಂಚಲ್ ಹಿಮಾಲಯಸ್ ಎಂದು ಕರೆಯುತ್ತೇವೆ, ನಾರ್ತ್ ಈಸ್ಟ್ ಹಿಮಾಲಯಸ್ ಎಂದು ಕರೆಯುತ್ತೇವೆ ಇದನ್ನು. ಓಕೆ, ಸೊ ಇದು ಪೂರ್ವಾಂಚಲ್ ಈ ಭಾಗ. ಈ ಭಾಗದಲ್ಲಿ ನಮಗೆ ಪಟ್ಕೈ ಬೂಮ್ ಅಂತ ಹೇಳಿ ಕರಿತೇವೆ. ತಾವು ಇದನ್ನ ಗಮನಿಸಬಹುದು. ಪಟ್ಕೈ ಬೂಮ್ ಎಲ್ಲಿದೆ? ಅರುಣಾಚಲ ಪ್ರದೇಶ. ಇದು ನಾಗಾಲ್ಯಾಂಡ್, ನಾಗಾ ಪರ್ವತಗಳು, ನಾಗಾ. ಹಂಗೆ ಈ ಭಾಗದಲ್ಲಿ ಮಣಿಪುರ್ ಪರ್ವತಗಳು. ಇದು ಮಿಜೋ ಪರ್ವತಗಳು, ಮಿಜೋ ಪರ್ವತಗಳು ಎಂದು ಕರೆಯುತ್ತೇವೆ ಈ ಭಾಗ. ಹಂಗೆ ಅರಕನ್ಯೋಮ ಅಂತೇಳಿ ಕರಿತೀವಿ. ಮಯನ್ಮಾರ್ನ ದಕ್ಷಿಣಕ್ಕೆ ಅರಕನ್ಯೋಮ ಸ್ನೇಹಿತರೆ, ಅರಕನ್ಯೋಮ. ಅರಕನ್ಯೋಮ ಎಲ್ಲಿ ಬರುತ್ತೆ? ಬರ್ಮಾದ ದಕ್ಷಿಣ ಭಾಗದಲ್ಲಿ ಇದೆ. ಹಂಗೆ ಈ ರೀತಿ ಪಾಕಿಸ್ತಾನದ ಭಾಗದಲ್ಲಿ ಕೂಡ ಇಲ್ಲಿ ಪರ್ವತಗಳಿದೆ. ಮಕ್ರಾನ್ ಪರ್ವತ ಶ್ರೇಣಿ, ಇದು ಸೆಂಟ್ರಲ್ ಮಕ್ರಾನ್, ಚಗಾಯ್ ಹಿಲ್ಸ್ ಅಂತೇಳಿ ಮಕ್ರಾನ್ ಕೇಳಿರ್ತಾರೆ ಎಲ್ಲರೂ. ಮಕ್ರಾನ್ ಪರ್ವತ ಶ್ರೇಣಿ ಈ ಭಾಗದಲ್ಲಿ ಕಿರ್ತಾರ್ ಮತ್ತು ಸುಲೇಮಾನ್ ರೇಂಜ್ ಅಂತ ಹೇಳಿ ಕರಿತೀವಿ. ತಾವಿಲ್ಲಿ ಗಮನಿಸಬೇಕು, ಕಿರ್ತಾರ್ ಮತ್ತು ಸುಲೇಮಾನ್ ರೇಂಜ್, ಸಾಲ್ಟ್ ರೇಂಜ್ ಅಂತ ಪಾಕಿಸ್ತಾನದಲ್ಲಿ. ಕೊನೆಯದು ನಮ್ಮ ಭಾರತದಲ್ಲಿ ಶಿವಾಲಿಕ್ಸ್, ಕೊನೆಯ ಶ್ರೇಣಿ ಶಿವಾಲಿಕ್ಸ್, ನೇಪಾಳದವರೆಗೂ ಬರುತ್ತೆ. ಇಲ್ಲಿವರೆಗೂ ನೇಪಾಳವರೆಗೂ ನಮ್ಮ ಶಿವಾಲಿಕ್ಸ್ ನಾವು ಇಲ್ಲಿ ಗಮನಿಸಬಹುದು. ಸೊ ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಯಾವ ರೀತಿ ಇದೆ ಅಂತೇಳಿ ನಾನು ಇಲ್ಲಿ ತೋರಿಸಿದ್ದೀನಿ ತಮ್ಮೆಲ್ಲರಿಗೂ. ಕಾರಾಕೋರಂ, ಲಡಾಖ್, ಜಸ್ಕರ್ ಭಾಗ ಅಲ್ಲದೆ ಗ್ರೇಟರ್ ಹಿಮಾಲಯ, ಮಿಡಲ್ ಹಿಮಾಲಯಸ್ ಮತ್ತು ಶಿವಾಲಿಕ್ಸ್ ಕೂಡ ಮಾರ್ಕ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಸಂಖ್ಯೆಗಳನ್ನ ಕೊಟ್ಟಿದ್ದೀನಿ, ಯಾವ್ಯಾವ್ದು ಅಂತ. ಅದನ್ನ ಇಲ್ಲಿ ನಾನು ಗುರುತಿಸಿದ್ದೀನಿ ಸ್ನೇಹಿತರೆ. ತಾವಿಲ್ಲಿ ಗಮನಿಸಬಹುದು. 6, 5, 4 ಅಂತ ಬರ್ದಿದ್ದೀನಿ ನೋಡಿ. ಶ್ರೇಣಿಗಳು ಹೆಸರು ಬರ್ದಿದ್ದೀನಿ. ಸೊ ತಾವು ಇಲ್ಲಿ ಗಮನಿಸಿ. ಓಕೆ, ಈ ಭಾಗದಲ್ಲಿ ಸೊ ಹಿಮಾಲಯ ಪರ್ವತ ಈ ಭಾಗದಿಂದ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾಗದಿಂದ ಹಿಡಿದು ಅರುಣಾಚಲ ಪ್ರದೇಶದವರೆಗೂ ನಾವು ಹರಡಿದೆ. ಯಾವುದು? ಗ್ರೇಟರ್ ಹಿಮಾಲಯ, ಮಿಡಲ್ ಹಿಮಾಲಯ ಮತ್ತು ಶಿವಾಲಿಕ್ಸ್. 2400 ಕಿಲೋಮೀಟರ್ ಇದೆ ಸ್ನೇಹಿತರೆ ಇದು. ಅದೇ ರೀತಿ ಇದು ಕಾರಾಕೋರಂ ಶ್ರೇಣಿ, ಲಡಾಖ್ ಶ್ರೇಣಿ ಇಲ್ಲಿ ಮತ್ತು ಜಸ್ಕರ್ ಶ್ರೇಣಿ ಕೂಡ ತಾವಿಲ್ಲಿ ಗಮನಿಸಬಹುದು. ಇದಲ್ಲದೆ ತಾವು ಇಲ್ಲಿ 2 ಅತಿ ಎತ್ತರದ ಪ್ರಸ್ಥಭೂಮಿಗಳನ್ನು ಸಹ ಇಲ್ಲಿ ಗಮನಿಸಬೇಕು. ಯಾವುದದು? ಒಂದು ಟಿಬೆಟ್, ಇನ್ನೊಂದು ಪಾಮೀರ್, ಇನ್ನೊಂದು ಲಡಾಖ್. ಲಡಾಖ್ ಪ್ರಸ್ಥಭೂಮಿ ಕೂಡ ಇಲ್ಲಿ ಗಮನಿಸಬೇಕು. ಲಡಾಖ್ ಪ್ಲಾಟ್ಯೂ ಅಂತ ಹೇಳಿ ಕರಿತೇವೆ. ಲಡಾಖ್ ಶ್ರೇಣಿ ಅಲ್ಲದೆ ಲಡಾಖ್ ಪ್ಲಾಟ್ಯೂ ಕೂಡ ಇದೆ ಸ್ನೇಹಿತರೆ. ಇಲ್ಲೇ ಇರೋದು ಲೇ ನಗರ ಬರುತ್ತೆ. ಲಡಾಖ್ ರಾಜಧಾನಿ ಲೇ ಕೂಡ ಇಲ್ಲೇ ಇದೆ. ಲಡಾಖ್ ಪ್ಲಾಟ್ಯೂ ಗಮನಿಸಿ. ಅದಲ್ಲದೆ ಅತಿ ಎತ್ತರದ ಮೈದಾನಗಳು ಕೂಡ ಇದೆ ಭಾರತದಲ್ಲಿ. ಮೈದಾನ ಅಂದ್ರೇನು? ಮೈದಾನ ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಸರ್ಫೇಸ್. ಓಕೆ, ಯಾವ್ದದು ಮೈದಾನ ಭಾಗ ತೋರಿಸ್ತಾ ಇದೀನಿ ನೋಡಿ. ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಸೋಡಾ ಪ್ಲೇನ್ ಅಂತ ಕರಿತೀವಿ. ಸೋಡಾ ಪ್ಲೇನ್, ಬೆಟ್ಟಗಳ ಮೇಲಿರುವಂತ ಮೈದಾನ, ಸೋಡಾ ಪ್ಲೇನ್. ಹಂಗೆ ಈ ರೀತಿ ದಿಯೋಸೈ ಪ್ಲೇನ್ ಅಂತ ಕೂಡ ಇದೆ ಇಲ್ಲಿ. ನಾನು ಅಲ್ಲಿ ಮಾರ್ಕ್ ಮಾಡಕ್ ಆಗ್ತಾ ಇಲ್ಲ ಸ್ನೇಹಿತರೆ. ನಾನು ಇಲ್ಲಿ ಅದನ್ನ ಗುರುತಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ದಿಯೋಸೈ ಪ್ಲೇನ್ ಅಂತ ಹೇಳಿ ಬರಿತಾ ಇದ್ದೀನಿ ನೋಡಿ. ದಿಯೋಸೈ ಮೈದಾನವನ್ನು ನಾನು ಇಲ್ಲಿ ಗುರುತಿಸ್ತಾ ಇದ್ದೀನಿ. ಅದರ ಹೆಸರು ಮೇಲೆ ಬರ್ದಿದ್ದೀನಿ ಅಷ್ಟೇ. ಅದರ ಜಾಗವನ್ನು ನಾನು ಇಲ್ಲಿ ಗುರುತಿಸಿದ್ದೀನಿ ನೋಡಿ. ದಿಯೋಸೈ ಮೈದಾನವನ್ನು ನಾನು ಇಲ್ಲಿ ಗುರುತಿಸ್ತಾ ಇದ್ದೀನಿ. ದಿಯೋಸೈ ಮೈದಾನ ಎಂದು ಇದೆ ಈ ಭಾಗ. ದಿಯೋಸೈ ಅಂದ್ರೆ ಬೆಟ್ಟಗಳ ನೆರಳಿನ ಮೈದಾನ ಅಂತ. ಅಲ್ಲಿರುವಂತ ಬೆಟ್ಟಗಳು
ಅದರ ನೆರಳು ಈ ಮೈದಾನದ ಮೇಲೆ ಬೀಳುತ್ತೆ. ಸೊ ಅದಕ್ಕೆ ಪ್ಲೇನ್ಸ್ ಆಫ್ ದಿಯೋಸೈ ಅಂತ ಹೇಳಿ ಕರೀತಾರೆ. ಓಕೆ, ಶ್ಯಾಡೋ ಆಫ್ ದಿ ಮೌಂಟೇನ್ಸ್, ಪರ್ವತಗಳ ನೆರಳು. ಹಂಗೆ ಸೋಡಾ ಮೈದಾನ ಮತ್ತು ದಿಯೋಸೈ ಮೈದಾನ. ಅದಲ್ಲದೆ ತಮ್ಮೆಲ್ಲರಿಗೂ ಸೋಮುರಾರೆ ಮತ್ತು ಪ್ಯಾಂಗಾಂಗ್ ಲೇಕ್ಗಳನ್ನ ನೀವು ನೋಡಿರ್ಬೋದು, ಇಲ್ಲಿ ಬರುತ್ತೆ ಆ ಲೇಕ್ಗಳು. ಪ್ಯಾಂಗಾಂಗ್ ಲೇಕ್ ಮತ್ತು ಸೋಮುರಾರೆ ಅಂತ ಹೇಳಿ ಕರಿತೀವಿ ನಾವು ಇದನ್ನ. ಬೆಟ್ಟಗಳ ಮೇಲೆ ಇರುವಂತ ಸರೋವರಗಳು ಸ್ನೇಹಿತರೆ. ಪ್ಯಾಂಗಾಂಗ್ ಲೇಕ್, ಸೋಮುರಾರೆ ಲೇಕ್ ಕೂಡ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ತಾವು ಇದನ್ನೆಲ್ಲ ಅಟ್ಲಸ್ ಅಲ್ಲಿ ತಪ್ಪದೆ ಹುಡುಕ್ಬೇಕು ಸ್ನೇಹಿತರೆ. ಸೊ ಹಿಮಾಲಯ ಪರ್ವತ ಏನಿದೆ ಅದು ಇಡೀ ಜಗತ್ತಿನಲ್ಲೇ ಇರುವಂತ ಅತ್ಯಂತ ಎತ್ತರದ ಮಡಿಕೆ ಪರ್ವತಗಳು ಸ್ನೇಹಿತರೆ. ಅದರಲ್ಲಿರುವಂತಹ ಮುಖ್ಯ ಶ್ರೇಣಿಗಳನ್ನ ನಾನಿಲ್ಲಿ ಗುರುತಿಸಿದ್ದೀನಿ ತಮ್ಮೆಲ್ಲರಿಗೂ ಸುಲಭ ಆಗಲಿ ಅಂತೇಳಿ. ಮೌಂಟ್ ಎವರೆಸ್ಟ್ ನಾನು ಆಗಲೇ ಹೇಳಿದೆ, K2, ಕಾಂಚನಜುಂಗ, ಈ ಮೊದಲು 3 ಶಿಖರಗಳು ಅದನ್ನು ನೀವು ಗಮನಿಸಬೇಕು. ಜಗತ್ತಿನ ಅತ್ಯಂತ ಎತ್ತರದ 3 ಶಿಖರಗಳು ಕೂಡ ಇಲ್ಲಿ ನಾನು ಬರೆದಿದ್ದೇನೆ. ಹಂಗೆ 4ನೇದು ಲೋತ್ಸೆ, ಅದು ಕೂಡ ಹಿಮಾಲಯದಲ್ಲಿದೆ. ಮಕಲು, ಅದು ಕೂಡ ಹಿಮಾಲಯದಲ್ಲಿದೆ. ಈ ರೀತಿ 8,000ಕ್ಕಿಂತ ಹೆಚ್ಚು ಮೇಲ್ಪಟ್ಟಂತ ಶಿಖರಗಳೆಲ್ಲ ಹಿಮಾಲಯ ಪರ್ವತದಲ್ಲೇ ನಾವು ಕಾಣಬಹುದು. ಅದರ ಹೆಸರು ಮತ್ತು ಎತ್ತರ ಮತ್ತು ಯಾವ ಭಾಗದಲ್ಲಿದೆ ಅಂತ ಕೊಟ್ಟಿದ್ದೀನಿ ನೋಡಿ. ಭಾರತದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳ್ತಾರೆ ಅನ್ಕೊಳ್ಳಿ, ಅವಾಗ K2 ಅಂತ ಹೇಳಿ ಕರಿಬೇಕು ನೀವು ಅದನ್ನ. ತಾವೆಲ್ಲರೂ ಗಮನಿಸಿ, ಭಾರತದ ಅತ್ಯಂತ ಎತ್ತರದ ಶಿಖರ ಕೂಡ K2. ಅದನ್ನ ಗಾಡ್ವಿನ್ ಆಸ್ಟಿನ್ ಅಂತ ಹೇಳಿ ಕರಿತೀವಿ. ಗಾಡ್ವಿನ್ ಆಸ್ಟಿನ್ ಅನ್ನೋರು ಮೊದಲು ಅದನ್ನ ಹತ್ತದಂತ ವ್ಯಕ್ತಿ ಹೆಸರು. ಗಾಡ್ವಿನ್ ಆಸ್ಟಿನ್. 8611 ಅದರ ಶಿಖರದ ಎತ್ತರ ಕೂಡ ಕೇಳ್ತಾರೆ, 8611 ಎಲ್ಲಿದೆ? ಕಾರಾಕೋರಂ ಶ್ರೇಣಿ, ಭಾರತ ಅಂತ ಹೇಳಿ ಹೇಳ್ಬೇಕು ನೀವು. ಹಂಗೆ ಮೌಂಟ್ ಎವರೆಸ್ಟ್ ಕೇಳ್ತಾರೆ. ಮೌಂಟ್ ಎವರೆಸ್ಟ್ಗೆ ಇನ್ನೊಂದು ಹೆಸರೇನು? ಸಾಗರ್ ಮಾತಾ ಅಥವಾ ಚೋಮುಲುಂಗ್ಮಾ ಟಿಬೆಟನ್ ನಲ್ಲಿ, ಕೋಮುಲುಂಗ್ಮಾ ಅಂತೇಳಿ ಚೈನಾದಲ್ಲಿ ಕರೀತಾರೆ. 8850 8850 ಮೀಟರ್ಗಳು ಸ್ನೇಹಿತರೆ. ಕೆಲವು ಪುಸ್ತಕಗಳಲ್ಲಿ 8848 ಅಂತಿದೆ. ಈಗ ಅದು ಎತ್ತರ ಹೆಚ್ಚಾದ್ದರಿಂದ 8850 ಅಂತೇಳಿ ಹೇಳ್ಬೇಕು ನೀವು. ಹಂಗೆ ಕಾಂಚನಜುಂಗ, ಅದರ ಅರ್ಥ ಕೂಡ ಕೊಟ್ಟಿದ್ದೀನಿ. ಕಾಂಚನಜುಂಗ ಅಂದ್ರೆ 5 ಟ್ರೆಜರ್ಸ್ ಆಫ್ ದ ಗ್ರೇಟ್ ಸ್ನೋ. ಸೊ ಅದರಲ್ಲಿ 5 ಹಿಮನದಿಗಳಿದೆ. 5 ಹಿಮನದಿಗಳಿರೋದ್ರಿಂದ ಅದನ್ನು ನಾವು ಕಾಂಚನಜುಂಗ ಅಂತ ಕರಿತೀವಿ. ಓಕೆ, ಸೊ ಲೋತ್ಸೆ ಏನಿದೆ, ಮೌಂಟ್ ಎವರೆಸ್ಟ್ ದಕ್ಷಿಣ ಭಾಗದಲ್ಲಿರುವಂತಹ ಶಿಖರ, ಸೌತ್ ಪೀಕ್ ಅಂತ ಕರೀತಾರೆ ಅದನ್ನ. ಸೊ ಮೌಂಟ್ ಎವರೆಸ್ಟ್ಗೆ ಸಮೀಪದಲ್ಲಿರುವಂತಹ ಶಿಖರ ಯಾವುದು ಅಂದ್ರೆ ಲೋತ್ಸೆ. ಮತ್ತಿನ್ನೊಂದು ಮಕಲು, ಮೀನ್ಸ್ ಗ್ರೇಟ್ ಬ್ಲ್ಯಾಕ್, ಅಂದ್ರೆ ಒಂದು ಸ್ವಲ್ಪ ಕಪ್ಪದ ಇರುವಂತಹ ಪರ್ವತ, ಅದಕ್ಕೆ ಮಕಲು ಅಂತ ಹೇಳಿ ಕರೀತಾರೆ ಅದನ್ನ. ಓಕೆ, ಹಂಗೆ ಮುಖ್ಯವಾದಂತ ಪಾಸ್, ಕಣಿವೆಗಳು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಇದನ್ನು ಕೇಳಿದಾಗ 5 ಕಣಿವೆಗಳನ್ನ ನಾನು ಹೇಳ್ತೇನೆ ಸ್ನೇಹಿತರೆ. ಒಂದು ಬನಿಹಾಲ್ ಪಾಸ್. ಬನಿಹಾಲ್ ಪಾಸ್ ಏನಿದೆ ಅದು ಜವಾಹರ್ಲಾಲ್ ನೆಹರು ಟನಲ್ ಕೂಡ ಇದೆ. ಆ ಭಾಗದಲ್ಲಿ ತಾವು ಗಮನಿಸಬೇಕು. ಇಲ್ಲಿದ್ದು ಜಮ್ಮು ಮತ್ತು ಶ್ರೀನಗರ್ ರಸ್ತೆ ಏನಿದೆ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಇದು ಪಿರ್ಪಂಜಲ್ ಶ್ರೇಣಿ ಮುಖಾಂತರ ಹೋಗುವಂತ ಕಣಿವೆ ಇದು ಬನಿಹಾಲ್ ಪಾಸ್. ತಾವೆಲ್ಲರೂ ನಾವು ಕೇಳ್ಕೊಳ್ಬೇಕು, ಪಿರ್ಪಂಜಲ್ ಶ್ರೇಣಿಗೆ ಬರುತ್ತೆ. ಪಿರ್ಪಂಜಲ್ ಜಮ್ಮುವಿಂದ ನಾವು ಶ್ರೀನಗರಕ್ಕೆ ಹೋದಾಗ ಸಿಗುವಂತ ಒಂದು ಕಣಿವೆ. ಪಿರ್ಪಂಜಲ್ ಶ್ರೇಣಿಯಲ್ಲಿ ಸಿಗುವಂತ ಕಣಿವೆ ಅದು ಬನಿಹಾಲ್ ಪಾಸ್. ಏನಿದೆ? ಜವಾಹರ್ಲಾಲ್ ನೆಹರು ಟನಲ್ ಇದೆ, GN ಟನಲ್ ಅಂತೇಳಿ ನಾವು ಕಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಝೋಜಿಲಾ. ಝೋಜಿಲಾ ಅಂತೇಳಿ ಶ್ರೀನಗರದಿಂದ ಲೇ ಕಡೆಗೆ ಹೋದಾಗ ಸಿಗುತ್ತೆ ಸ್ನೇಹಿತರೆ. ಝೋಜಿಲಾ ಅಂತೇಳಿ ತುಂಬಾ ಮುಖ್ಯ ಇದು. ಸೊ ಕಾರ್ಗಿಲ್ ಹತ್ರ ಬರುತ್ತೆ. ಕಾರ್ಗಿಲ್ ಯುದ್ಧ ಆದಾಗ ಈ ಝೋಜಿಲಾ ಪಾಸ್ ಬಗ್ಗೆ ಕೇಳಿದ್ರು. ಓಕೆ, ಝೋಜಿಲಾ. ಕಾರ್ಡುಂಗ್ಲಾ ಅಂತೇಳಿ ಅತಿ ಎತ್ತರದ ರಸ್ತೆ ಅಂತ ಹೇಳಿ ಕರೀತಾರೆ ಇದನ್ನ. ಪ್ಯಾಂಗಾಂಗ್ ಲೇಕ್ ಹೋಗ್ಬೇಕಾದ್ರೆ ಸಿಗುತ್ತೆ ಸ್ನೇಹಿತರೆ. ನುಬ್ರಾ ಮತ್ತು ಪ್ಯಾಂಗಾಂಗ್ ಭಾಗಕ್ಕೆ ಕಾರ್ಡುಂಗ್ಲಾ ಭಾಗ ಅಂತೇಳಿ ಕರಿತೇವೆ, ಕಾರ್ಡುಂಗ್ಲಾ ಪಾಸ್. 4ನೇದು ರೋತಾಂಗ್ ಪಾಸ್. ಇದು ತುಂಬಾ ಪ್ರಸಿದ್ಧವಾದಂತ ರೋತಾಂಗ್ ಪಾಸ್ ಮನಾಲಿ ಹತ್ರ ಬರುತ್ತೆ, ಹಿಮಾಚಲ ಪ್ರದೇಶ. ಪಿರ್ಪಂಜಲ್ ಶ್ರೇಣಿದು ಒಂದು ಭಾಗದಲ್ಲಿ. ಈಗ ಅಟಲ್ ಟನಲ್ ಇದೆ ಸ್ನೇಹಿತರೆ. ಇಲ್ಲಿ ಅಟಲ್ ಟನಲ್ ಮುಖಾಂತರ ನೀವು ಲಡಾಖ್ ಭೇಟಿ ಕೊಡಬಹುದು. ಎಲ್ಲಿದೆ? ರೋತಾಂಗ್ ಪಾಸ್ ನಲ್ಲಿ ಬರುತ್ತೆ. 5ನೇ ಮುಖ್ಯ ಕಣಿವೆ ಯಾವುದು ಅಂದ್ರೆ ಜಿಲಿಪ್ಲಾ ಮತ್ತು ನಾಥುಲಾ. ಜಿಲಿಪ್ಲಾ, ನಾಥುಲಾ ಎರಡು ಸಿಕ್ಕಿಂನಲ್ಲಿ ಬರುತ್ತೆ. ಸಿಕ್ಕಿಂ ಪ್ರದೇಶದಲ್ಲಿ ಭಾರತದಿಂದ ಟಿಬೆಟ್ಗೆ ಭೇಟಿ ಕೊಡಬೇಕಾದ್ರೆ ಲಾಜಾಗೆ ಜಿಲಿಪ್ಲಾ ಮತ್ತು ನಾಥುಲಾ ಮುಖಾಂತರ ನಾವು ಹೋಗ್ಬೇಕಾಗುತ್ತೆ. ಈ 5 ಮುಖ್ಯ ಕಣಿವೆಗಳನ್ನ ತಾವು ದಯವಿಟ್ಟು ನೆನಪಿಡಿ. ಸೊ ಇಂದಿನ ಸಂಚಿಕೆಯಲ್ಲಿ ನಾವು ಹಿಮಾಲಯ ಪರ್ವತ ಮತ್ತು ಅದರ ವಿಕಾಸ ಯಾವ ರೀತಿ ಆಯಿತು ಅಂತೇಳಿ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ನಾವು ಹಿಮಾಲಯ ನದಿಗಳು ಬಗ್ಗೆ ತಿಳಿಯೋಣ. ತಪ್ಪದೇ ತಾವೆಲ್ಲರೂ ನನ್ನ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ಇನ್ನೂ ಹೆಚ್ಚು
ತರಗತಿಗಳನ್ನು ನಾನು ಮುಂದಕ್ಕೆ ಮಾಡೋಕ್ಕೆ ಪ್ರೋತ್ಸಾಹ ಕೊಡಿ. ಮುಂದಿನ ತರಗತಿಯಲ್ಲಿ ನಾವು ಹಿಮಾಲಯದ ನದಿಗಳನ್ನು ತಿಳಿದುಕೊಳ್ಳೋಣ. ನಾವು ಈ ಸಂಚಿಕೆಯಲ್ಲಿ ಬರೀ ಹಿಮಾಲಯ ಬಗ್ಗೆ ತಿಳಿದ್ವಿ. ಮುಂದಿನ ಭಾಗದಲ್ಲಿ ಹಿಮಾಲಯ ನದಿಗಳು ಮತ್ತು ಬಾಕಿ ಭೂಸ್ವರೂಪ ವಲಯಗಳನ್ನ ತಿಳಿಯೋಣ. ಧನ್ಯವಾದಗಳು.